ವಿಚಾರದಲ್ಲಿ ಇಂಡಿ ಕೂಟದಲ್ಲಿ ಸಂಘರ್ಷ ನಡೆದಿದೆ. ಒಮರ್ ಅಬ್ದುಲ್ಲಾ ಬೆನ್ನಲ್ಲೇ ಇವಿಎಂ ವಿಚಾರದಲ್ಲಿ ಕಾಂಗ್ರೆಸ್ ನಿಲುವನ್ನ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಖಂಡಿಸಿದ್ದಾರೆ. ಇವಿಎಂ ಟ್ಯಾಂಪರ್ ಆಗ್ತಾ ಇದೆ ಅಂತ ಪದೇ ಪದೇ ಹೇಳ್ತೀರಿ, ಇದನ್ನ ಪ್ರೂವ್ ಮಾಡಬೇಕಲ್ವಾ, ಸಾಕ್ಷ್ಯಗಳನ್ನ ಚುನಾವಣಾ ಆಯೋಗಕ್ಕೆ ಕೊಡಬೇಕಲ್ವಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇವಿಎಂ ಕುರಿತಾಗಿ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಅವರ ಬದಲಾದ ನಿಲುವನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಯಾಕೆ ಚುನಾವಣೆ ಆದಮೇಲೆ ನಿಮ್ಮ ನಿಲುವು ಬದಲಾಯ್ತಾ ಅಂತ ಕೇಳಿದೆ. ಈ ಮಧ್ಯೆ ಸೋನಿಯಾ ಮತ್ತು ಸೋರಸ್ ನಂಟಿನ ಚರ್ಚೆ ನಡೀತಾ ಇದೆ. ಇದೇ ಹೊತ್ತಲ್ಲಿ ಶಶಿ ತರೂರ್ ಅವರು 15 ವರ್ಷಗಳ ಹಿಂದೆ ಮಾಡಿದಂತಹ ಒಂದು ಟ್ವೀಟ್ ವೈರಲ್ ಆಗಿದೆ. ವಿಶ್ವ ಕುಬೇರರಲ್ಲಿ ಒಬ್ಬರಾದ ನನ್ನ ಹಳೆಯ ಗೆಳೆಯ ಸೋರಸ್ರನ್ನ ಭೇಟಿ ಮಾಡಿದೆ. ಅವರು ಹೂಡಿಕೆದಾರ ಎನ್ನುವುದಕ್ಕಿಂತ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಸದಾ ಮುಂದಿರ್ತಾರೆ ಅಂತ ಅವರು ಟ್ವೀಟ್ ಅನ್ನ ಮಾಡ್ಕೊಂಡಿದ್ರು. ಈಗ ಬಿಜೆಪಿ ಇದನ್ನ ಮುಂದಿಟ್ಕೊಂಡು ವಾಗ್ದಾಳಿ ತಪ್ಪ್ರಿ ಬಿಡ್ರಿ. ಅವರು ರಾಜತಾಂತ್ರಿಕರಾಗಿದ್ದಾಗ ಶಶಿ ತರೂರ್ ಅವ್ರನ್ನ ಭೇಟಿ ಮಾಡಿರ್ಬೋದು. ಸ್ನೇಹವನ್ನ ರಾಜಕೀಯನ ಮಿಕ್ಸ್ ಮಾಡಬೇಡಿ ಅಂತಾರೆ ಸರ್. ಪರಿಚಯನೂ ಇರ್ಬೋದಪ್ಪ, ಅದನ್ನ ಅವ್ರು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಅವ್ರು ಯೂಸ್ಲೆಸ್ ಫೆಲೋ ಇರ್ಬೋದಾ, ಸೋರಸ್ ಯಾವ ಜಾರ್ಜಪ್ಪ ಯಾರೋ ಅವ್ರು. ನೀವು ಶಶಿ ತರೂರ್ ಯಾವಾಗಲೂ ಯುನೈಟೆಡ್ ನೇಷನ್ ಅಲ್ಲಿ ಇದ್ರು ಅವರು. ಅವ್ರಿಗೆ ಅವಾಗ ಐಡಿಯಾನೂ ಇರಲಿಲ್ಲ, ನಾನೊಂದಿನ ಇಂಡಿಯಾಗೆ ವಾಪಸ್ ಬರ್ತೀನಿ, ಈ ಮೇಡಮ್ ಹತ್ರಕ್ಕೆ ಹೋಗ್ತೀನಿ, ಅಲ್ಲಿಂದ ತಿರುವನಂತಪುರಂಗೆ ಹೋಗ್ತೀನಿ, ಅಲ್ಲಿ MP ಆಗ್ತೀನಿ. ಅವ್ರಿಗೇನ್ರಿ ಗೊತ್ತಿತ್ತಾಗ, ಎಂಥದ್ದು ಗೊತ್ತಿಲ್ಲ ಅವ್ರಿಗೆ. ಹಳೆಯದನ್ನು ಬಿಟ್ಬಿಡ್ಬೇಕು. ಇನ್ನು ಈ TMC ಇದ್ರದ್ದು EVMದು ಯಾರು ಹೇಳಿದ್ದು TMC ಬಹಳ ತಪ್ಪು. ಯಾಕೆ ಸರ್? ಅದು BJP B ಟೀಮ್. ಅದು ಅದೇಂಗ್ ಸರ್? ಅಷ್ಟೇ ನಾವು ಹೇಳ್ತೀವಿ, BJP B ಟೀಮ್ ಅಂದ್ಬಿಟ್ರೆ ಆಯ್ತಪ್ಪ. ಎಲ್ಲರೂ ಇವ್ರು ತಕ್ಕ ಹಾಗೆ ಇರಬೇಕು ಅಂದ್ರೆ ಹೇಗೆ? ಯಾರು ನನ್ನ ಮಾತಕ್ಕೆ ಒಪ್ಪಲ್ಲ, ನಾನು ಹೇಳಿದ್ದನ್ ಸಲ ಅವ್ನು BJP B ಟೀಮ್ ಅಂದ್ಬಿಟ್ರೆ ಆಗೋಯ್ತಪ್ಪ, ಮುಗಿದೋಯ್ತು ಕತೆ. ಇನ್ನೊಂದು ಸ್ವಲ್ಪ ದಿನ ಯಾರೊಬ್ಬ ಕಾಂಗ್ರೆಸ್ನಲ್ಲಿ ಯಾರು ಅವರು ಇವರು ಒಮರ್ ಅಬ್ದುಲ್ಲನ BJP ಏಜೆಂಟ್ ಅಂತ ಅಂದ್ರೂ ನನಗೇನು ಆಶ್ಚರ್ಯ ಇಲ್ಲ. ಅದು ಬರ್ಬೋದು. ಕಾಂಗ್ರೆಸ್ ಆ ಮನೋಸ್ಥಿತಿಗೆ ಬಂದ್ಬಿಟ್ಟಿದೆ, ನಾನು ಆರೋಪವನ್ನು ಮಾಡ್ತೀನಿ ಆದರೆ ಸಾಬೀತು ಮಾಡಬೇಕಾಗಿಲ್ಲ ಅಂತ ಆ ಸ್ಥಿತಿಗೆ ಬಂದ್ಬಿಟ್ಟಿದೆ. ಅದು ಒನ್ ಸೈಡ್ ಮಾತ್ರ. ಆಮೇಲೆ ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗದೇ ಇರೋ ಕೆಲವು ವಿಚಾರಗಳಲ್ಲೂ ಆ ಬಂಡತನವನ್ನು ತೋರಿಸ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ EVM, ಇಟ್ ಮೇ ಬಿ ರಾಂಗ್, ನಾನು ಈಗಲೂ ಹೇಳ್ತೀನಿ, ಇರಬಹುದು. ಪದೇ ಪದೇ ಅದೇ somebody has to do it ಅಲ್ವಾ? ಹೌದು, ಅದನ್ನ ಆ ಚಾಲೆಂಜ್ ಯಾರು ತಗೊಳ್ತೀವಿ? ಅದನ್ನು ಮಾಡಲ್ಲ, ಸುಮ್ಮನೆ ಮಾತಾಡ್ತಿರೋದು. ಬೇರೆಯವ್ರಿಗೆ ಹೇಳೋದು ಗಾಬಲ್ಸ್, ಇದು ಹೇಳುವ ಸುಳ್ಳನ್ನೇ ಹೇಳುತ್ತಾ ಹೋದರೆ ಸತ್ಯವಾಗುತ್ತೆ ಅಂತ ಅನ್ಕೊಂಡಿದ್ದಾರೆ ಅಂತ ಅನ್ನೋದು ನಿಮ್ದೇನು? TMC ಯಾಕೆ ಹೇಳಲ್ಲ? TMC 3 ಸರಿ ಎಲೆಕ್ಷನಲ್ಲಿ ಗೆದ್ದಿದೆ, ಅದೇ BJP ನ ಮಕಾಡೆ ಮಲಗಿಸ್ಬಿಟ್ಟು. ಅವ್ರು ಇದನ್ನು ಒಪ್ಪಬೇಕಾಗಿಲ್ಲ. ಒಮರ್ ಅಬ್ದುಲ್ಲಾ ಯಾಕೆ ಹೇಳಲ್ಲ? ಬಿಕಾಸ್ ಮೊನ್ನೆ ನ್ಯಾಷನಲ್ ಕಾನ್ಫರೆನ್ಸು ಭರ್ಜರಿ ಗೆಲುವನ್ನು ಸಾಧಿಸಿ ಬಂದ್ಬಿಟ್ಟಿದೆ. ಅಲ್ಲಿ ಅವ್ರಿಗೆ ಗೊತ್ತು ಅಲ್ಲೇನು ಆಗಿಲ್ಲ ಅಂತ. ಅದೇ ಗೆದ್ದ ಮೇಲೆ ನಿಲುವು ಬದಲಾಯಿತು. ಕಾರ್ತಿ ಚಿದಂಬರಂ ಏನು ಹೇಳಿದ್ದು? ಶಿವಗಂಗಾ ಕ್ಷೇತ್ರದ ಸಂಸದ P ಚಿದಂಬರಂ ಮಗ, ನನಗೆ ಇಲ್ಲಿವರೆಗೂ ನನ್ನ ಚುನಾವಣೆಯಲ್ಲಿ ಯಾವುದು ನನಗೆ EVM ಸಮಸ್ಯೆ ಕಂಡಿಲ್ಲಪ್ಪ ಅಂತ. ಕಾಣಿಸ್ತಿರೋದು ಯಾರಿಗೆ? ಯಾರೋ ಇಬ್ಬರಿಗೋ 3 ಜನಕ್ಕೋ. ಅದನ್ನ ಇಲ್ಲ ಅಂತ ಹೇಳೋ ಧೈರ್ಯನೂ ಇಲ್ವೇ ಕಾಂಗ್ರೆಸ್ ಅಲ್ಲಿ ಯಾರಿಗೂ? ಇದೆ ಅನ್ನೋದಿದ್ರೆ ತೋರಿಸ್ಬೇಕಲ್ಲ. ತೋರಿಸಿ, ನಾನು ಅವತ್ತೇ ಹೇಳ್ದಂಗೆ ತೋರಿಸಿ ಜಜ್ಜಿಬಿಟ್ಟು ಅದನ್ನ ಹಂಗೆ ತಗೊಂಡೋಗಿ ಸಮುದ್ರದೊಳಗೆ ಹಾಕ್ಬಿಡ್ಬೇಕು. ಎಂತ ಅವಕಾಶ ಮಿಸ್ ಮಾಡಿ ಮತ್ತೆ ಸುಮ್ಮನೆ ಬಿಡ್ತಾ ಇರ್ತಾರೆ. ಇದೆಲ್ಲ ಎಲ್ಲರೂ ಹಿಂಗೆ ಪ್ರಶ್ನೆ ಮಾಡ್ತಾರೆ ಒಬ್ಬರ ಮೇಲೆ ಒಬ್ರು.